ಶೋಲ್ಡರು ಪೋಸಿಂಗ್ ಮಾಡೋದು ಹೇಗೆ ಅಂತಲೂ ಸುಧಾ ನಾನು ನಿಮಗೆ ಹೇಳ್ಕೊಡ್ತೀನಿ. ಪ್ರೋಟೀನ್ ಕರೆಕ್ಟಾಗಿರಬೇಕು, ಕಾರ್ಬ್ಸ್ ಕರೆಕ್ಟಾಗಿರಬೇಕು, ಫ್ಯಾಟ್ ಕರೆಕ್ಟಾಗಿರಬೇಕು, ಓಕೆ, ವಿಟಮಿನ್ಸ್ ಕರೆಕ್ಟಾಗಿರಬೇಕು. ಮಿರರ್ ಮುಂದೆ ಹೋದಾಗೆಲ್ಲ ಪೋಸಿಂಗ್ ಸ್ಟಾರ್ಟ್ ಮಾಡಬೇಕು. ನಾನೆಲ್ಲೋ ನಿಮಗೆ ಹೂವು ಪಾವಗಳನ್ನ ಹೇಳಿಲ್ಲ. ನಾನೇನು ವರ್ಕೌಟ್ ಮಾಡ್ತೀನಿ, ನಾನು ಹೀಗೆ ವರ್ಕೌಟ್ ಮಾಡೋದು. ಫೋಕಸ್ ಮಾಡ್ತೀರಾ, ಎಷ್ಟು ಏಜ್ ಆಗಿರ್ಬೋದು ಅಂತ ನೀವು ತಿಳ್ಕೊತೀರಾ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ಎಷ್ಟು ಇವಾಗ ನಮಗೆ ಪ್ರೆಸೆಂಟ್ ಏಜಿಂದು ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ನನಗೆ ಕಮೆಂಟ್ ಮಾಡಿ. ಫುಲ್ ಫ್ಲಡ್ಜಲ್ಲಿ ನಾನು ನೆಕ್ಸ್ಟ್ ವೀಡಿಯೋನ ರೆಡಿ ಮಾಡ್ಕೊಬರ್ತೀನಿ. ಬಟ್ ನನಗೆ ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ರೆಡಿ ಮಾಡ್ಕೊಬರ್ತೀನಿ. ಮಾಡ್ತಾರೆ ಅಂದರೆ ನಮ್ಮ ಕ್ಯಾಮ್ರಾಮನ್ ತುಂಬ ಲೆಂತ್ ಆಗಿದ್ದಾರೆ, ಅದಕ್ಕೆ ನಮ್ಮ ಕ್ಯಾಮ್ರಾಮನ್ ನೋಡ್ಕೊಬಿಡಿ. ವಿಡಿಯೋ ನಮ್ಮ ಕ್ಯಾಮ್ರಾಮನ್ ಸ್ನೇಹಿತರೆ ನೋಡಿ, ಇಲ್ಲಿ ನೀವು ಒಂದು ನೋಟೆಡ್ ಮಾಡೋ ವಿಷಯ ಏನಂದರೆ ನನ್ನ ಬಾಡಿಲಿ ಸ್ವೆಟ್ ಎಲ್ಲಿ ಗಂಟ ಸ್ವೆಟ್ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿ ಗಂಟ. ಹಾಯ್, ಇವತ್ತು ಶೋಲ್ಡರ್ ಎಕ್ಸಸೈಸ್ ಮಾಡಬೇಕು ಅಂತ ಇಷ್ಟ ಆಯಿತು. ಹಾಗೆ ಇವತ್ತು ರೂಟೀನಲ್ಲೇ ನಾನು ಶೋಲ್ಡರ್ ಎಕ್ಸಸೈಸ್ ಮಾಡಿರಲಿಲ್ಲ, ಒಂದಿನ ರಜಾ ಆಗಿದೆ, 2:30 ಆಯಿತು. ಇವತ್ತು ಶೋಲ್ಡರ್ ಎಕ್ಸಸೈಸ್ ಮಾಡೋಣ ಕಂಪ್ಲೀಟ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ದಯವಿಟ್ಟು ವೀಡಿಯೋನ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಒಂದು 7 ಎಕ್ಸಸೈಸು, ಬೆಸ್ಟ್ ಎಕ್ಸಸೈಸು, ಅದಕ್ಕೆ ಆದಂಥ ರಿಪಿಟೇಷನ್ ಇರುತ್ತೆ. ಮತ್ತು ಎಷ್ಟು ವೆಯ್ಟು ನಾನು ಎತ್ತುತ್ತೀನಿ, ಹಾಗೆ ಎಷ್ಟು ವೆಯ್ಟು ನನ್ನ ಶೋಲ್ಡರ್ಸ್ಗೆ ನಾನು ಪ್ರೆಸರ್ ಹಾಕ್ಕೊಡ್ತೀನಿ, ಅದು ಇವತ್ತು ನ್ಯಾಚುರಲ್ ಆಗಿ ನಾನು ನಿಮ್ಮ ಮುಂದೆ ಇವತ್ತು ವೀಡಿಯೋಲಿ ತೋರಿಸ್ತೀನಿ. ಅದನ್ನು ನೀವು ಕೊನೆ ಗಂಟ ನೋಡಿದ್ರೆ ಮಾತ್ರ ಕಂಪ್ಲೀಟು ವೀಡಿಯೋ ನಿಮ್ಗೆ ಸಿಗುತ್ತೆ. ಓಕೆ, ಕ್ಯೂರಿಯಾಸಿಟಿ ಇದೆಯಲ್ವಾ, ಹೇಗೆ ಮಾಡ್ಬೋದು ಶೋಲ್ಡರ್ ಎಕ್ಸಸೈಸು, ಯಾವ್ದಾದ್ಮೇಲೆ ಏನು ಅಂತ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ. ಮತ್ತು ಇನ್ನೊಂದು ಲಾಸ್ಟಲ್ಲಿ ನಿಮಗೆ ಶೋಲ್ಡರು ಪೋಸಿಂಗ್ ಮಾಡೋದು ಹೇಗೆ ಅಂತಲೂ ಸುಧಾ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಅದಾದಮೇಲೆ ನಿಮಗೆ ಬೆಸ್ಟು ಶೋಲ್ಡರ್ ಮಾಡಬೇಕಾದ್ರೆ ಸ್ವಲ್ಪ ಫ್ರೀ ಎಕ್ಸಸೈಸ್ ಯಾವ ಥರ ಮಾಡಬೇಕು ಅಂತ ಅದು ಸುಧಾ ಹೇಳ್ಕೊಡ್ತೀನಿ. ಸ್ವಲ್ಪ ನೀರು ಕುಡ್ಕೊಬಿಡೋಣ. ಫಸ್ಟು ಫ್ರೀ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಯಾವ ಥರ ಪಂಪ್ ಆಗುತ್ತೆ ಅದು ನಿಮ್ಗೆ ತೋರಿಸ್ತೀನಿ. ಹೇಗೆ ಪಂಪು ಅನ್ನೋದು ಏನು, ಹೇಗಾಗುತ್ತೆ, ಹೇಗೆ ನಮ್ಮ ಡಯಟು, ಪ್ರೋಟೀನ್ ಎಷ್ಟು ಬೇಕು, ಕಾರ್ಬ್ಸ್ ಎಷ್ಟು ಬೇಕು, ಫ್ಯಾಟ್ ಎಷ್ಟು ಬೇಕು, ಎಲ್ಲ ತಿನ್ ಮಾಡಬೇಕು, ಬಾಡಿನ ನೋಡಿ ಕಟ್ ಮಾಡಬೇಕು ಅಂತ ಕಂಪ್ಲೀಟ್ ಕಾರ್ಬ್ಸ್ನ ಕಟ್ ಡೌನ್ ಮಾಡಿಬಿಡ್ತೀರಾ. ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಅವತ್ತು. ಯಾಕಂದರೆ ನೀವು ಯಾವಾಗ ನೀವು ಕಾರ್ಬ್ಸ್ನ ಕಟ್ ಮಾಡಿ ಪರ್ಸೆಂಟೇಜ್ ಕಡಿಮೆ ಮಾಡಿಬಿಡ್ತೀರಾ, ನಿಮಗೆ ಬುದ್ಧಿನೇ ಓಡಲ್ಲ ಮತ್ತು ನಿಮಗೆ ಮಸಲ್ ಪಂಪ್ ಆಗೋಲ್ಲ. ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಡಯಟು ಒಂದಷ್ಟು ಸಮತೋಲನೆ ಆಹಾರ ನೀಟಾಗಿರಬೇಕು, ಯಾವುದ್ರೂ ನಿಮಗೆ ಮಿಸ್ ಆಗಬಾರ್ದು. ಅದನ್ನು ನೀಟಾಗಿ ಮೇಂಟೈನ್ ಮಾಡಿದಾಗ ಮಾತ್ರ ನಿಮಗೆ ನೀಟಾಗಿ ಮಸಲ್ ಪಂಪ್ ಆಗುತ್ತೆ. ಮಸಲ್ಗೆ ರೆಸ್ಟ್ ನೀಟಾಗಿ ಕೊಡಬೇಕು ಮತ್ತು ನಿದ್ದೆ ಚೆನ್ನಾಗಿ ಮಾಡಬೇಕು. ಸ್ವಲ್ಪ ಲೆಗ್ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಈ ಕಡೆ ಬೇಕು
ಫಸ್ಟ್ ಪುಷಪ್, ಇಂಡಿಯನ್ ಪುಷಪ್ ಶೋಲ್ಡರ್ಗೆ ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ಟೈಟ್ ಮಾಡಬೇಕು ನೀಟಾಗಿ ಹೇಳ್ಕೊಡ್ತೀನಿ. ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಆ್ಯಂಗಲ್ನ ಯಾವತ್ತೂ ಮರಿಬೇಡಿ. ಸ್ವಲ್ಪ ಆ್ಯಂಗಲ್ಲು ತೋರಿಸು, ಬಾಡಿ ಯಾವ ಥರ ಮೂಮೆಂಟ್ ಆಗುತ್ತೆ ಅದು. ಓಕೆ, ಮೆಜರ್ಮೆಂಟು ನೋಡಿ. ಟ್ರಪಿಸಿಸ್ನ ಹೀಗೆ ಎತ್ತಿ ಲಾಕ್ ಮಾಡ್ಕೋಬೇಕು. ಫುಲ್ ಸ್ಟ್ರೆಚ್ ಮಾಡಿ ಇಲ್ಲಿ ಸ್ಟಾಪ್ ಮಾಡಬೇಕು. ಈ ಸ್ಟಾಪ್ ಇಲ್ಲಿ ಟ್ರಪಿಸಿಸ್ನ ಓಪನ್ ಮಾಡಬೇಕು. ಓಕೆ, ಅಗೇನ್ ಬ್ಯಾಕ್ 2 3 4 5 6 7 8 9 10. ಓಕೆ, ಎರಡನೇದು ಸ್ವಲ್ಪ ರೆಸ್ಟ್ ಕೊಡಬೇಕು. ತಿರ್ಗಾ ಸೆಟ್ 1 2 3 4 5 6 7 8 9 10. ಸ್ವಲ್ಪ ಬಾಡಿ ರೆಸ್ಟ್ ಮಾಡ್ಕೋಬೇಕು. ಒಂದು 10 ಕೌಂಟ್ ಅಷ್ಟಾರ ನೀವು ಮಾಡಬೇಕಾಗುತ್ತೆ. ಮೂರನೇದು 2 3 4 5 6 7. ಹಿಂದೆ ಹೋದಾಗ ನೀಟಾಗಿ ಸ್ಟ್ರೆಚ್ ಮಾಡಬೇಕು, ಮರಿಬೇಡಿ. ಲಾಸ್ಟ್ 2, ಲಾಸ್ಟ್ 1. ಕಂಪ್ಲೀಟ್ 30 ಪುಷಪ್ಪು, ಇಂಡಿಯನ್ ಪುಷಪ್ಪು ಮರಿಬೇಡಿ, ಮಾಡಬೇಕು. ಎರಡನೇದು ಬ್ಯಾಕ್ ಪುಲ್ಲಪ್ಪು. ಕರೆಕ್ಟ್ ಮೆಜರ್ಮೆಂಟ್ ಇಟ್ಕೊಳ್ಳಿ. 2 3 4 5 6 7 8 9 10. ಎರಡನೇದು 3 4 5 6 7 8 9 10. ಮೂರನೇದು ಎಷ್ಟು ನಾವು ಮಾಡ್ತೀವಿ ಅಷ್ಟು ಒಳ್ಳೆಯದು. ತಿರ್ಗೋ ಭೂಮಿಗೆ 5 kg 2 ಪ್ಲೇಟು, 20 kg ಬಾರು ಒಂದು. ಫಸ್ಟು ನೀರಿಗೆ ಹೊಡಿಬೇಕಾ ಅನ್ನೋದೇನೋ ನನಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮದು ಬಾಡಿ ಹೇಗಿದೆ, ಎಷ್ಟು ಮಸಲ್ದು ಮೆಚುರಿಟಿ ಇದೆ ಅದು ನೋಡಿದ್ಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ಫಸ್ಟ್ ಎಕ್ಸಸೈಸು ಸ್ಟ್ಯಾಂಡಿಂಗ್ ಬಾರ್ಬಲ್ ಪ್ರೆಸ್ಸು. ಮರಿಬೇಡಿ, ನೀಟಾಗಿರಬೇಕು, ಪರ್ಫೆಕ್ಟಾಗಿರಬೇಕು. ನೀಟಾಗಿ ನಿಮ್ಮ ನಿಂತ್ಕೊಳ್ಳೋ ವಿಧಾನ ಕರೆಕ್ಟಾಗಿರಬೇಕು. ನೋಡಿ, ಕರೆಕ್ಟ್ ಮೆಜರ್ಮೆಂಟು. ನಾನು ಸ್ಟ್ಯಾಂಡಿಂಗ್ ನಿಂತಿರೋದು. ಮೆಜರ್ಮೆಂಟ್ ಹೇಗಿರಬೇಕು ನೋಡ್ಬೋದು. ಇಲ್ಲಿಂದ ಕರೆಕ್ಟಾಗಿರಬೇಕು. ಒಂದು ನೀಟಾಗಿ ಫಸ್ಟ್ ಇಲ್ಲಿ ಹಾಪ್ ಮಾಡಿ, ಕೆಳಗಡೆ ಬಂದಾಗ ಉಸಿರುಬಿಡಿ. 2 3 4 5 6 7 8 9 10. ಲಾಸ್ಟ್ 2, ಲಾಸ್ಟ್ 1. ಎರಡನೇ ಸೆಟ್ಟು. ತಿರ್ಗಾ 5 kg ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಬಾರ್ಬಲ್ ಸ್ಟ್ಯಾಂಡಿಂಗ್ ಪ್ರೆಸ್ಸು ಮರಿಬೇಡಿ. ಫಸ್ಟ್ ಹೇಳ್ಬೇಕಾದ್ರೆ ನಾನು ಸ್ಟ್ಯಾಂಡಿಂಗ್ ಬಾರ್ಬಲ್ ಪ್ರೆಸ್ ಹೇಳಿದೆ, ಇವಾಗ ಬಾರ್ಬಲ್ ಸ್ಟ್ಯಾಂಡಿಂಗ್ ಪ್ರೆಸ್ ಹೇಳ್ತಾ ಇದ್ದೀನಿ ಅಷ್ಟೇ.
4 5 6 7 8 9 10. This is complete. Go. ಎರಡೇ ಸೆಟ್ಗೆ ಹೆಂಗೆ ಪಂಪ್ ಆಗಿದೆ ಅಬ್ಸರ್ವ್ ಮಾಡೋದು. ಇನ್ನು 7 ಪ್ರೋಗ್ರಾಮು 3 ರಿಪಿಟೇಷನ್ ಹೇಗಿರ್ಬೋದು. ಥರ್ಡ್ ಸೆಟ್ಟು ಅಗೇನ್ 5 ಆ್ಯಡ್ ಮಾಡಿದ್ದೀನಿ. ಇದರಲ್ಲಿ 8 ರಿಪಿಟೇಷನ್ ಬರಬೇಕು. One, 2, 3, 4, 5, 6. ನೆಕ್ಸ್ಟು ಸೀಟೆಡ್ ಡಂಬಲ್ ಪ್ರೆಸ್ಸು. ಓಕೆ, ಫಸ್ಟ್ ವೇಟ್ ಎತ್ಕೊಂಡಿರೋದು ನಾನು 20 kg. ಎಷ್ಟು ರಿಪಿಟೇಷನ್ನು? 12. ಫಸ್ಟು ಚೆನ್ನಾಗಿ ಉಸಿರು ಬಿಟ್ಕೊಳ್ಳೋಣ. ಓಕೆ, ಹೇಗೆ ಡಂಬಲ್ನ ಲಿಫ್ಟ್ ಮಾಡಬೇಕು ಅದು ನೋಡ್ಕೊಂಡು ಹೀಗೆ. One, 2, 3, 4, 5, 6, 7, 8, 9. ಎರಡನೇದು 20 kg ವೇಟು, 8 ರಿಪಿಟೇಷನ್ನು. ಜೈ ಶ್ರೀರಾಮ್. 1, 2, 3, 4, 5, 6, 7. ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಪೋಸಿಂಗ್ನ ಪ್ರಾಕ್ಟೀಸ್ ಮಾಡಿ, ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಯಾಕೆ ಮಜಲ್ ನಿಮಗೆ ಕ್ರ್ಯಾಂಪ್ ಆಗಲ್ಲ, ಅದು ನೀವು ಮರಿಬೇಡಿ. 3ನೇ ಸೆಟ್ಟು 30 kg, 8 ರಿಪಿಟೇಷನ್. ಜೈ ಶ್ರೀರಾಮ್. 1, 2, 3, 4, 5, 6, 7, 8. ನೆಕ್ಸ್ಟು ಅರ್ನಾಲ್ಡ್ ಪ್ರೆಸ್ಸು. ವೆಯ್ಟು 15 ತೊಗೊಂಡಿದ್ದೀನಿ. ಓಕೆ, 2 ರಿಪಿಟೇಷನ್ ಜಾಸ್ತಿ ಮಾಡ್ತೀನಿ. 12ಇಂದ 14 ರೈಸ್ ಮಾಡ್ತೀನಿ. ಯಾಕೆಂದರೆ ಅರ್ನಾಲ್ಡ್ ಪ್ರೆಸ್ಸಲ್ಲಿ ಸ್ವಲ್ಪ ಜಾಸ್ತಿ ವೆಯ್ಟ್ಸು ಎತ್ತಕ್ಕಾಗಲ್ಲ, ಆ ಒಂದು ವಿಷಯದಿಂದ. 3, 4, 5, 6, 7, 8, 9, 10, 11, 12. Complete finish. 14. 17 kg. 1, 2, 3, 4, 5, 6, 7, 8, 9, 10, 11. 20 kg. ಲಾಸ್ಟು 10 ರಿಪಿಟೇಷನ್. ಸ್ನೇಹಿತರೆ ನೋಡಿ, ಇಲ್ಲಿ ನೀವು ಒಂದು ನೋಟೆಡ್ ಮಾಡೋ ವಿಷಯ ಏನಂದರೆ, ನನ್ನ ಬಾಡಿಲಿ ಸ್ವೆಟ್ ಎಲ್ಲಿ ಗಂಟ
ಸೆಟ್ ಆಗಿದೆ ನೋಡಿ. ಇಲ್ಲಿಂದ ಇಲ್ಲಿ ಗಂಟ ಕಂಪ್ಲೀಟ್ ಶೋಲ್ಡರ್ ಪೊಸಿಷನ್ ಏನಿದೆ ಅದು ಮಾತ್ರ ನನಗೆ ಪಂಪು ಮತ್ತು ಅದಕ್ಕೆ ಎಕ್ಸಸೈಸ್ ಮಾಡ್ತಾ ಇರೋದು. ಅದುವೇ ಬಿಟ್ಟರೆ ಇಲ್ಲೆಲ್ಲ ನಾರ್ಮಲ್ ಸ್ವೆಟ್ಟು, ಇಲ್ಲಿ ಹೆವಿ ಸ್ವೆಟ್ಟು. ಯಾಕೆಂದರೆ ಅಲ್ಲಿ ನಾನು ಬರ್ನಿಂಗ್ ಕೊಡ್ತಾಯಿದ್ದೀನಿ, ಪ್ರಾಪರಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಅದನ್ನು ಮರಿಬೇಡಿ. ನಿಮ್ಮ ಮುಂದೆ ನನ್ನ ಒಂದು ಆಸೆ ಇತ್ತು, ಏನಂದರೆ ನಾನು ಕಂಪ್ಲೀಟ್ ವೀಡಿಯೋ ಮಾಡೋದನ್ನ ತೋರಿಸ್ಬೇಕು, ಹೇಗೆ ಮಾಡ್ತೀನಿ ಅದನ್ನು ತೋರಿಸ್ಬೇಕು ಅಂತ. ಅದಕ್ಕೆ ಇವತ್ತು ನಮ್ಮ ವೀಡಿಯೋಗ್ರಾಫರ್ನ ಎತ್ತಾಕೊಂಡ್ಬಂದಿದ್ದೀನಿ, ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ. ಲಾಸ್ಟ್ ನಮ್ಮ ವೀಡಿಯೋಗ್ರಾಫರ್ ಹೇಗಿರ್ತಾರೆ ತೋರಿಸ್ತೀನಿ, ಒಳ್ಳೆ ಬಾಹುಬಲಿ. ಮುಗಿಸ್ಬೋಣ ಇದು. ಜೈ ಶ್ರೀರಾಮ್. 1 2 3 4 5 6 7 8 9 ಯಾವ ಥರ ಪಂಪ್ ಆಗ್ತದೆ ಅಂತ. ಹಾಂ 7.5 ಲ್ಯಾಟರಲ್ ರೈಸು. ನಿಂತ್ಕೊಂಡು ಮಾಡ್ಬೋದು, ಕುತ್ಕೊಂಡು ಮಾಡ್ಬೋದು. ಯಾಕೆ ನಿಂತ್ಕೊಂಡು ಮಾಡ್ತಾರೆ ಅಂದರೆ ನಮ್ಮ ಕ್ಯಾಮ್ರಾಮನ್ ತುಂಬ ಲೆಂತ್ ಆಗಿದ್ದಾರೆ, ಅದಕ್ಕೆ ತೋರಿಸ್ತೀನಿ. 1 2 3 4 5 6 7 8 9 10 11 Go. ನೆಕ್ಸ್ಟ್ 10 kg. ನಮ್ಮ ಕ್ಯಾಮ್ರಾಮನ್ ನೋಡ್ಕೊಂಬಿಡಿ, ವಿಡಿಯೋ ನಮ್ಮ ಕ್ಯಾಮ್ರಾಮನ್. Three, 4, 5, 6, 7, 8, 9, 10. Go. 12.5. Next to 1, 2, 3, 4, 5, 6, 7, 8, 9, 10. Go. ನೆಕ್ಸ್ಟ್ ಎಕ್ಸಸೈಸು ಬೆಂಟ್ ಓವರ್ ರಿವರ್ಸ್ ಫ್ಲೈ. ಓಕೆ, ಫಸ್ಟ್ 5 kg ತಗೋತೀನಿ ಇದರಲ್ಲಿ. ಇಲ್ಲಿ ಬಾಡಿ ಬೆಂಡ್ ಮಾಡಿದಾಗ ನಿಮ್ಮ ಚೆಸ್ಟ್ ಸ್ಟ್ರೈಟ್ ಇರಬೇಕು, ಕೋರು ಫುಲ್ ಟೈಟಲ್ಲಿ ಇಟ್ಕೋಬೇಕು. ಮುಂದೆ ಬಾ. 4 5 6 7 8 9 10 11 12 13 14 15 16 17 18. ಯಾಕೆ ಅಂದರೆ 5 kg ಅದರಿಂದ. ನೆಕ್ಸ್ಟು 7.5. 16 ರಿಪಿಟೇಷನ್ನು. ಆ್ಯಕ್ಚುಲಿ ನೀವು ಎಕ್ಸಸೈಸ್ ಮಾಡ್ತಾನೆ ಇರ್ತೀರ, ಬಟ್ ಕೆಲವೊಂದು ವಿಷಯದಲ್ಲಿ ಟೆಕ್ನಿಕ್ಗಳು ನಿಮಗೆ ಗೊತ್ತಿರಲ್ಲ. ಹೋಗ್ತಾ 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 ನಿಮಗೆ ಹೇಗೆ ಏಜ್ ಆಗುತ್ತೆ ಹಾಗೆ ನಿಮ್ಮ ಮಸಲ್ಗೂ ಮೆಚುರಿಟಿ ಆಗುತ್ತೆ. ಆವಾಗ ನಿಮಗೆ
ಗೊತ್ತಾಗ್ತಾ ಬರುತ್ತೆ. 3 4 5 6 7 8 9 10 12 13 14 Last set. 5 6 7 8 9 10 11 Well, finish. Complete that set. Go. ನೆಕ್ಸ್ಟ್ ಎಕ್ಸಸೈಸು ಅಪ್ಪೆಟ್ ರೋ. ವೆಯ್ಟು 5 kg ಆ್ಯಡ್ ಮಾಡಿದ್ದೀನಿ. ಆ ಕಡೆ 5 kg, ಈ ಕಡೆ 5 kg, 10 kg. ಬಾರ್ ಬಂದು ನಿಮಗೆ 6 kg ಬರುತ್ತೆ. ಮೆಜರ್ಮೆಂಟು ಫುಲ್ ವೈಡ್ ಇರಬೇಕು. ಚೆಸ್ಟಲ್ಲಿ ಹೊಸಿರುತ್ತೆ, ಚೆನ್ನಾಗಿ ಬ್ರೇಕಪ್ ಮಾಡಿ. Two, 3, 4, 5, 6, 7, 8, 9, 10, 11, 12, 13, 14. Go. ಎರಡನೇ ಸೆಟ್ಟು. 1 2 3 4 5 6 7 8 9 last 2. Jai Shri Ram. Go. Last set. Jai Shri Ram. 1 2 4 5 6 7 8 last 2 last 1 Go. ನೆಕ್ಸ್ಟ್ ಫ್ರಂಟ್ ರೈಸು. ಓಕೆ, 725 ತಗೊಂಡಿದ್ದೀನಿ. 1 2 3 4 5 6 7 8 9 10 Go. ಎರಡನೇದು ಕುತ್ಕೊ ಮಾಡೋಕ್ಕಾಗ್ತಲ್ಲ, ಅದಕ್ಕೆ ನಿಂತೇ ಮಾಡ್ತಾಯಿದ್ದೀನಿ. 1 2 3 4 5 6 7 8
9 ಲಾಸ್ಟ್ ಎಕ್ಸಸೈಸು ಇದಾದಮೇಲೆ ಪೋಸಿಂಗ್ ಹೇಗೆ ಮಾಡಬೇಕು ಶೋಲ್ಡರ್ದು ಅದನ್ನು ತೋರಿಸ್ತೀನಿ. 1 2 3 4 5 6 7 8 ಕಂಪ್ಲೀಟ್ ಮುಗಿದು ಸ್ನೇಹಿತರೆ ಶೋಲ್ಡರ್. ಈಗ ಪೋಸಿಂಗು ನೋಡೋಣ ಹೇಗಾಗಿದೆ ಶೋಲ್ಡರು. ಒಂದಿನ ಆಸೆ ಇತ್ತು ಕಂಪ್ಲೀಟ್ ಎಕ್ಸಸೈಸ್ ಆದಮೇಲೆ ಈ ಪೋಸಿಂಗ್ ಮಾಡಬೇಕು ಅಂತ. ನಾನು ಇಲ್ಲಿ ಗಂಟ ನನ್ನ 17ನೇ ವಯಸ್ಸಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ ಗಂಟ ನಾನು ನ್ಯಾಚುರಲಾಗಿ ಮಾಡ್ಕೊ ಬಂದಿರೋದು. ಓಕೆ, ಫಸ್ಟು ನೀವು ಶೋಲ್ಡರ್ ಪೋಸ್ ಮಾಡಬೇಕು ಅಂದಾಗ ಒಂದು ಲೆಗ್ನ ಮುಂದೆ ಮಡಗಿ ಟೈಸ್ನ ಟೈಟ್ ಮಾಡಿ ಎರಡೂ ಕೈನ ಫುಲ್ ಸಿಗ್ನೇಚರ್ ಫುಲ್ ಬಾಯ್ಲ್ ಮಾಡಿ. ಓಕೆ, ಮುಂದೆ ಬಾ, ಅಲ್ಲಿಂದ ಮುಂದೆ ಬಾ, ಆಯಿತಾ? ನಾನು ಅಲ್ಲಿಂದ ಪೋಸ್ ಹೊಡ್ತೀನಿ, ಮುಂದೆ ಬಾ. ತೊಗೊಂಡು ಬಾಡಿನ ಬೆಂಡ್ ಮಾಡಿ ಇಲ್ಲಿ ಟರ್ನ್ ಮಾಡಬೇಕು. ನಿಮ್ಮ ಫಿಂಗರ್ಸ್ನ ಬಿಗಿ ಇಟ್ಟು ಟ್ರಪಿಜಿಯಸ್ ಮಸಲ್ನ ನಿಧಾನಕ್ಕೆ ಡೈನೋಸರ್ಸ್ ಥರ ಈ ಥರ ಪೋಸಿಂಗ್ ಮಾಡೋದು ಬಾಡಿ ಬಿಲ್ಡರ್ಸು. ಇದನ್ನ ಬಿಟ್ಟು ಹಿಂಗೆ ಮಾಡ್ತಾರೆ. ಇನ್ನು ಫಸ್ಟ್ ಒಂದು ಫಿಕ್ಸ್ ತೊಗೋಬೇಕು. ಫಿಕ್ಸ್ ತೊಗೊಂಡಾದ್ಮೇಲೆ ಬ್ಯಾಕು ಹೀಗೆ ಹಿಂಗೆ ಬೆಂಡ್ ಮಾಡಿ ಎರಡು ಏನಂತೆ ಹೀಗೆ ತೆಗಿ. ಅದಾದಮೇಲೆ ರಿಂಗ್ ಮಾಡೋದು. ಹೀಗೆ ರಿಂಗ್ ನೋಡಿ ಕಂಪ್ಲೀಟು ಶೋಲ್ಡರ್, ರಿಂಗ್, ಟ್ರೆಪೆಜಸ್ ಇಷ್ಟು ಸುಧಾ ತುಂಬ ಹೈಲೈಟ್ ಆಗುತ್ತೆ ನಿಮಗೆ ಪೋಸಿಂಗಲ್ಲಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನನ್ನ ನ್ಯಾಚುರಲ್ ಫಿಸಿಕ್ನ ಮೇಂಟೈನ್ ಮಾಡ್ತಾರೆ. ಓಕೆ, ಕಂಪ್ಲೀಟಾಗಿ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ನಾನು ಕಂಪ್ಲೀಟ್ ವಿಡಿಯೋನ ತೋರಿಸಿದ್ದೀನಿ, ನೋಡಿ ಆಮೇಲೆ ಕಮೆಂಟ್ಸ್ ಮಾಡಿ. ಹಾಗೆ ಹೇಗಿತ್ತು ವರ್ಕೌಟು, ನೀವೇನಾರ ಪ್ರಯತ್ನ ಮಾಡ್ತೀನಿ ಅಂದರೆ ಫಸ್ಟು ಅರ್ಥ ಮಾಡ್ಕೊಳ್ಳಿ. ನೀಟಾಗಿ ಪ್ರೋಟೀನ್ ಕರೆಕ್ಟಾಗಿರಬೇಕು, ಕಾರ್ಬ್ಸ್ ಕರೆಕ್ಟಾಗಿರಬೇಕು, ಫ್ಯಾಟ್ ಕರೆಕ್ಟಾಗಿರಬೇಕು. ಓಕೆ, ವಿಟಮಿನ್ಸ್ ಕರೆಕ್ಟಾಗಿರಬೇಕು. 4 ಆಯಾಮದಿಂದ ನೀಟಾಗಿ ನೀವು ಪ್ರಾಪರಾಗಿ ಡಯಟ್ ಮಾಡ್ತಾಯಿದ್ದೀನಿ ಅಂದಾಗ ನೀಟಾಗಿ ನಿಮಗೆ ಫಿಸಿಕ್ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಬಲ್ಕ್ ಆಗುತ್ತೆ, ಪಂಪ್ ಆಗುತ್ತೆ. ಬಾಡಿಗೆ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಆದಷ್ಟು ಆಲ್ಕೋಹಾಲ್ನ ಕಡಿಮೆ ಮಾಡಿ. ಓಕೆ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಜಾಸ್ತಿ ಆತರ ಬೀಳೋಕ್ಕೆ ಹೋಗ್ಬೇಡಿ. ನೀವು ಎಷ್ಟು ನಿಧಾನಕ್ಕೆ ಪ್ರಿಪೇರ್ ಮಾಡ್ತೀರಾ ಅಷ್ಟು ನಿಧಾನಕ್ಕೆ ಪ್ರಿಪೇರ್ ಆಗುತ್ತೆ. ಬಟ್ ಟೈಮ್ ಕೊಡಬೇಕು. ಟೈಮ್ ಕೊಟ್ಟಾಗಲೇ ಒಳ್ಳೆ ಫುಡ್ಡು ಚೆನ್ನಾಗಿ ರೆಡಿ ಆಗುತ್ತಲ್ಲ, ಹಾಗೆ ಒಳ್ಳೆ ಮಸಲ್ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಚೆನ್ನಾಗಿ ಡೆಡಿಕೇಟಾಗಿ ಅದನ್ನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮಿರರ್ ಮುಂದೆ ಹೋದಾಗೆಲ್ಲ ಪೋಸಿಂಗ್ ಸ್ಟಾರ್ಟ್ ಮಾಡಬೇಕು. ಎಕ್ಸಸೈಸು ನೀಟಾಗಿ ಮಾಡ್ತಾ ಇರಬೇಕು. ಒಂದೊಂದು ಆಯಾಮದಲ್ಲೂ ನಿಮಗೆ ಹೇಗೆ ರಿಪಿಟೇಷನ್ಸ್ ಮಾಡಬೇಕು ಅಂತ ಅದನ್ನು ತೋರಿಸಿದ್ದೀನಿ, ಅದನ್ನು ನೋಡಿ ನೀಟಾಗಿ. ನಾನೆಲ್ಲೋ ನಿಮಗೆ ಹೂವು ಪಾವಗಳನ್ನ ಹೇಳಿಲ್ಲ. ನಾನೇನು ವರ್ಕೌಟ್ ಮಾಡ್ತೀನಿ, ನಾನು ಹೀಗೆ ವರ್ಕೌಟ್ ಮಾಡೋದು. ಈ ಸ್ಟೈಲು ನಂದು ಅವಾಗಿಂದನೇ ಇರೋದು. ಆಲ್ಮೋಸ್ಟ್ ಅಲ್ಲ ಒಂದು 17 ವಯಸ್ಸಿಂದ ನಾನು ಸ್ಟಾರ್ಟ್ ಮಾಡಿದಾಗ ಇಲ್ಲಿಗಂತ ನಾನು ಮಾಡ್ಕೊ ಬರ್ತಾಯಿದ್ದೀನಿ. ಎಷ್ಟು ನನ್ನ ವಯಸ್ಸು ಅಂತ ನೀವು ಏನು ಕಮೆಂಟ್ಸ್ ಹಾಕ್ಬೋದು, ನೋಡೋಣ ಎಷ್ಟು ನನ್ನ ಬಾಡಿಗೆ ನೀವು ಅಂದರೆ ಏನು ಹೇಳ್ತಾರೆ ಫೋಕಸ್ ಮಾಡ್ತೀರಾ, ಎಷ್ಟು ಏಜ್ ಆಗಿರ್ಬೋದು ಅಂತ ನೀವು ತಿಳ್ಕೊತೀರಾ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ಎಷ್ಟು ಇವಾಗ ನಮಗೆ ಪ್ರೆಸೆಂಟ್ ಏಜು ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ನನಗೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬೇಕು ನೆಕ್ಸ್ಟ್ ವೀಡಿಯೋ ಅಂತ ಹೇಳಿದ್ರೆ ಫುಲ್ ಫ್ಲಡ್ಜಲ್ಲಿ ನಾನು ನೆಕ್ಸ್ಟ್ ವೀಡಿಯೋನ ರೆಡಿ ಮಾಡ್ಕೊಬರ್ತೀನಿ. ಬಟ್ ನನಗೆ ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ರೆಡಿ ಮಾಡ್ಕೊಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಆಂಜನೇಯ.